ಹಾಯ್ ಸ್ನೇಹಿತರೆ, ತಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಹೇಗಿದ್ದೀರಿ ತಾವೆಲ್ಲರೂ? ಸ್ನೇಹಿತರೆ, ಮೈ ಟಾರ್ಗೆಟ್ ಕೋಚಿಂಗ್ ಚಾನಲ್ ವತಿಯಿಂದ ಇವತ್ತೊಂದು ವಿಶೇಷವಾದಂಥ ಮತ್ತೊಂದು ಕಾನ್ಸೆಪ್ಟನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ. ನಾನು ನಿಮ್ಮ ಪ್ರೀತಿಯ ವಿಠೋಬಾ ಹೊನಕಾಂಡೆ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ವಿಷಯ ಏನಪ್ಪ ಅಂತಂದರೆ ರಾಮ್ಸರ್ ಪ್ರದೇಶಗಳು ಅಥವಾ ರಾಮ್ಸರ್ ತಾಣಗಳು. ಇದ್ರ ಬಗ್ಗೆ ಈಗಾಗಲೇ ಆಲ್ರೆಡಿ ತಾವು ಹೆಸರನ್ನು ಕೇಳಿರ್ಬೋದು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಕೇಳಿಲ್ಲ ಅಂದರೆ ಸ್ನೇಹಿತರೆ ಏನು ಮಾಡಿ, ಸಾಧ್ಯ ಆದರೆ ಒಂದು ನೋಟ್ಬುಕ್, ಒಂದು ಪೆನ್ನನ್ನು ತೆಗೆದುಕೊಂಡು ಕೂತಿರಿ. ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅನಿಸ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಸಹಿತಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಿದ್ರೆ ಏನಿದು ರಾಮ್ಸರ್ ಪ್ರದೇಶಗಳು ಅಂತಂದರೆ ಒಂದೊಂದಾಗಿ ನಾವು ನೋಡೋಣ ಸ್ನೇಹಿತರೆ. ಈ ರಾಮ್ಸರ್ ಪ್ರದೇಶಗಳು ಯಾವುವು ಅನ್ನೋದನ್ನು ನೋಡೋಕ್ಕಿಂತ ಮೊದಲು ನಾವು ಈ ರಾಮ್ಸರ್ ಅನ್ನುವಂಥ ಹೆಸರು ಬರಲಿಕ್ಕೆ ಏನು ಕಾರಣ, ಇದರ ಹಿನ್ನೆಲೆ ಏನು ಅನ್ನೋದನ್ನು ನಾವು ಸ್ವಲ್ಪ ಒಂದು 4 ಪಾಯಿಂಟ್ಸಲ್ಲಿ ಹೈಲೈಟ್ ಮಾಡೋಣ ಸ್ನೇಹಿತರೆ. ಮೊದಲನೇ ಪಾಯಿಂಟ್ ನೋಡಿ, ರಾಮ್ಸರ್ ಅನ್ನೋದು ಇರಾನ್ ದೇಶದ ಒಂದು ಪ್ರದೇಶ ಅಥವಾ ಒಂದು ನಗರ. ಅಲ್ಲಿ 1971 ಫೆಬ್ರವರಿ 2ರಂದು 1971 ಫೆಬ್ರವರಿ 2ರಂದು ಅಂತಾರಾಷ್ಟ್ರೀಯ ಮಟ್ಟದ ಜೌಗು ಪ್ರದೇಶಗಳ ಸಂರಕ್ಷಣೆಯ ಕುರಿತು ಒಂದು ಸಭೆ ನಡೆಯಿತು. ಅಂತಾರಾಷ್ಟ್ರೀಯ ಮಟ್ಟದ ಸಭೆ ಇದು. ಯುನೆಸ್ಕೋ ಇಂದ ಪ್ರಸ್ತಾಪಿತವಾಗಿರ್ತಕ್ಕಂಥ ಒಂದು ಒಡಂಬಡಿಕೆ ಅಥವಾ ಅಂತಾರಾಷ್ಟ್ರೀಯ ವಿವಿಧ ದೇಶಗಳ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್, ಆ ಸಭೆಯ ಫಲಿತಾಂಶ ಏನಪ್ಪ ಅಂದರೆ ಒಂದು ಒಡಂಬಡಿಕೆ ತಯಾರಾಯಿತು. ವೆಟ್ಲ್ಯಾಂಡ್ ಅಂದರೆ ಜೌಗು ಪ್ರದೇಶಗಳ ಸಂರಕ್ಷಣೆಯ ಕುರಿತು ಒಂದು ಒಡಂಬಡಿಕೆ ತಯಾರಾಯಿತು ಸ್ನೇಹಿತರೆ. ಅದೇ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಸ್ನೇಹಿತರೆ. ಜೌಗು ಪ್ರದೇಶಗಳ ಮೇಲಿನ ಒಡಂಬಡಿಕೆ. ವೆಟ್ ಲ್ಯಾಂಡ್ ಅಂದರೆ ನೋಡ್ರಿ ಸ್ನೇಹಿತರೆ, ಜೌಗು ಪ್ರದೇಶ, ನೀರಿನಂಶ ಹೆಚ್ಚಿರ್ತಕ್ಕಂಥ ಪ್ರದೇಶ. ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ನೋಡಿರ್ತೀವಿ ಜೌಗು ಪ್ರದೇಶಗಳನ್ನು, ಸಣ್ಣ ಸಣ್ಣ ಪ್ರಮಾಣದ ಜೌಗು ಪ್ರದೇಶಗಳನ್ನು. ಇದು ಭೂಮಿ ಉತ್ಪನ್ನ ಬರೋದಿಲ್ಲ, ಇದು ಒಂಥರ ಅನುಪಯುಕ್ತ ಪ್ರದೇಶ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಸ್ನೇಹಿತರೆ, ಜೀವ ವೈವಿಧ್ಯತೆಯ ದೃಷ್ಟಿಯಿಂದ ಜೌಗು ಪ್ರದೇಶಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಅವುಗಳ ಸಂರಕ್ಷಣೆ ಮಾಡೋದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅವುಗಳನ್ನೇ ರಾಮ್ಸರ್ ಪ್ರದೇಶಗಳಂತೇಳಿ ಗುರುತಿಸ್ತಾರೆ ಸ್ನೇಹಿತರೆ. ನೋಡಿ, ಇದೇನಿದೆಯಲ್ಲ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ 1975 ಡಿಸೆಂಬರ್ 21ರಂದು ಜಾರಿಗೆ ಬಂದಿತ್ತು ಸ್ನೇಹಿತರೆ. 71ರಲ್ಲಿ ಒಂದು ಒಡಂಬಡಿಕೆ ಆಯಿತು, ಒಂದು ಸಭೆ ಜರುಗಿತು. 1975 ಡಿಸೆಂಬರ್ 21ರಂದು ಆ ಒಪ್ಪಂದ ಒಡಂಬಡಿಕೆ ಜಾರಿಗೆ ಬಂತು. ಫೆಬ್ರವರಿ 2ರಂದು ಇದು ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿ ಅನ್ಕೋಬಹುದು. ಫೆಬ್ರವರಿ 2 ಅಂತಾರಾಷ್ಟ್ರೀಯ ಜೌಗು ಪ್ರದೇಶ ವೆಟ್ಲ್ಯಾಂಡ್ ಡೇ, ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಡೇ ಅಂಥೇಳಿ ಯಾಕೆ ಆಚರಣೆ ಮಾಡ್ತಾರೆ, ಅದು ನಮಗೆ ದಿನಾಂಕನೂ ಗೊತ್ತಿರಬೇಕು, ಅದ್ರ ಜೊತೆಗೆ ಕಾರಣನೂ ಗೊತ್ತಿರಬೇಕು. ಯಾಕಂದರೆ ಫೆಬ್ರವರಿ 2, 1971ರಲ್ಲಿ ಮೊಟ್ಟ ಮೊದಲ ಸಭೆ ಜರುಗಿತು. ಅದರ ಗುರುತಿಗಾಗಿ ಫೆಬ್ರವರಿ 2 ಅಂತಾರಾಷ್ಟ್ರೀಯ ಜೌಗು ಪ್ರದೇಶ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಭಾರತಕ್ಕೆ ಈ ರಾಮ್ಸರ್ ಒಪ್ಪಂದಕ್ಕೆ ಏನು ನಂಟಿದೆ, ಅದರ ಹಿನ್ನೆಲೆಯನ್ನು ನಾವು ನೋಡಿದಾಗ ನೋಡಿ, ಭಾರತವು 1982 ಫೆಬ್ರವರಿ 1ರಂದು ಈ ಒಪ್ಪಂದಕ್ಕೆ ಸಹಿ ಮಾಡಿತು. ಪ್ರಸ್ತುತ 195ಕ್ಕಿಂತ ಹೆಚ್ಚು ದೇಶಗಳು ರಾಮ್ಸರ್ ಒಪ್ಪಂದಕ್ಕೆ ಅಥವಾ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ ಆ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ. ಫೆಬ್ರವರಿ 1, 1982ರಲ್ಲಿ ಭಾರತ ಒಪ್ಪಂದಕ್ಕೆ ಸಹಿಯನ್ನು ಮಾಡಿತು. ಅದರ ತರುವಾಯ 1981ರ ತರುವಾಯ ಭಾರತದಲ್ಲಿನ ಜೀವ ವೈವಿಧ್ಯ ತಾಣಗಳನ್ನು ರಾಮ್ಸರ್ ಪ್ರದೇಶಗಳು ಅಂಥೇಳಿ ಗುರುತಿಸಿ ಅವುಗಳನ್ನು ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ಕೊಡಲಾಯಿತು. ಅಂಥ ಒಟ್ಟು ಎಷ್ಟು ಪ್ರದೇಶಗಳಿದ್ದಾವೆ ಭಾರತದಲ್ಲಿ? 75. ಇದು ಕೇಳ್ಬೋದು ನೋಡಿ ಸ್ನೇಹಿತರೆ, ಪರೀಕ್ಷಾ ದೃಷ್ಟಿಯಿಂದ ಭಾರತದಲ್ಲಿರುವ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು? ಇದು ಗ್ರೂಪ್ ಸಿ ಇಂದ ಹಿಡಿದು ಲೋಕಸೇವಾ ಆಯೋಗದ ಪರೀಕ್ಷೆಗಳಲ್ಲಿಯೂ ಸಹಿತ ಕೇಳಬಹುದು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂಥೇಳಿ ಲೋಕಸೇವಾ ಆಯೋಗದಲ್ಲಿ ಕೇಳಬಹುದು. ಎರಡು ಹೇಳಿಕೆಗಳನ್ನು ನೀಡಿ, ಒಂದು ಎ ಸರಿ ಬಿ ತಪ್ಪು, ಎ ಮತ್ತು ಬಿ ಎರಡು ಸರಿ. ಈ ಥರದ ಹೇಳಿಕೆಗಳಲ್ಲಿ ಇಂಥ ಅಂಶಗಳು ಒಳಗೊಂಡಿರ್ತವೆ.
ನೇರವಾಗಿ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಒಟ್ಟು ತಾಣಗಳ ಸಂಖ್ಯೆಯನ್ನು ಸಹಿತ ಕೇಳಬಹುದು. ಅಥವಾ ಭಾರತ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಗೆ ಒಪ್ಪಂದಕ್ಕೆ ಸಹಿ ಯಾವಾಗ ಮಾಡಿತು ಅಥವಾ ಯಾವಾಗ ಸೇರ್ಪಡೆ ಆಯಿತು ಅನ್ನೋದನ್ನು ಸಹಿತ ಕೇಳ್ಬೋದು ಸ್ನೇಹಿತರೆ. ಅದು ತಮಗೆ ಗೊತ್ತಿರಲಿ. ಇವುಗಳ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 13,26,267 ಹೆಕ್ಟೇರ್ಗಳು. ಇದು ಭಾರತ ದೇಶದಲ್ಲಿರ್ತಕ್ಕಂಥ ರಾಮ್ಸರ್ ತಾಣಗಳ ಒಟ್ಟು ವಿಸ್ತೀರ್ಣ ಸ್ನೇಹಿತರೆ. ಇದಿಷ್ಟು ರಾಮ್ಸರ್ ಅನ್ಲಿಕ್ಕೆ ಹೆಸರು ಯಾಕೆ ಬಂತು ಅನ್ನೋದ್ರ ಬಗ್ಗೆ ತಮಗೆ ಒಂದು ಬ್ರೀಫ್ ಆಗಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ಇನ್ನು ಯಾವ ವರ್ಷದಿಂದ ಪ್ರಾರಂಭವಾಯಿತು, ಯಾವ ವರ್ಷ ಎಷ್ಟೆಷ್ಟು ರಾಮ್ಸರ್ ತಾಣಗಳು ಭಾರತ ದೇಶದಲ್ಲಿ ಡೆಸಿಗ್ನೇಟ್ ಆಯಿತು ಅಥವಾ ಘೋಷಣೆ ಮಾಡಿದರು ಅನ್ನೋದನ್ನು ನಾವೊಂದು ಅಫಿಷಿಯಲ್ ವೆಬ್ಸೈಟ್, ರಾಮ್ಸರ್ ಅಫಿಷಿಯಲ್ ವೆಬ್ಸೈಟ್ದಿಂದ ಒಂದು ಚಾರ್ಟನ್ನು ನಾವು ತೆಗೆದಿದ್ದೀವಿ. ನಿಮ್ಮ ಮಾಹಿತಿಗೆ ನೆನಪುಳಿಲಿಕ್ಕೆ ನೋಡಿ. 1981ರಲ್ಲಿ ಭಾರತ ಸೇರ್ಪಡೆ ಆಯ್ತಲ್ಲ ಸ್ನೇಹಿತರೆ, ಆವಾಗ 2 ತಾಣಗಳು ಮೊಟ್ಟ ಮೊದಲ ಬಾರಿಗೆ ಭಾರತದ ಮೊಟ್ಟ ಮೊದಲ 2 ತಾಣಗಳು ಅವು ಯಾವುದನ್ನು ನಾವು ಚರ್ಚೆ ಮಾಡೋಣ. 1990ರಲ್ಲಿ 4 ತಾಣಗಳು, 2002ರಲ್ಲಿ 13 ತಾಣಗಳು, 13 ಪ್ರದೇಶಗಳನ್ನು ರಾಮ್ಸರ್ ಪ್ರದೇಶಗಳು ಅಂಥೇಳಿ ಘೋಷಣೆ ಮಾಡಿದರು. ಅದೇ ಥರ 2005ರಲ್ಲಿ 6 ಪ್ರದೇಶಗಳು, 2012ರಲ್ಲಿ 1, 2019ರಲ್ಲಿ 11 ಪ್ರದೇಶಗಳು, 2020ರಲ್ಲಿ 5, 2021ರಲ್ಲಿ 14, ಅತಿ ಹೆಚ್ಚು ಘೋಷಣೆ ಆದದ್ದು ಯಾವಾಗ 2022ರಲ್ಲಿ. ಒಟ್ಟು ಎಷ್ಟು ತಾಣಗಳು? 19 ತಾಣಗಳು, 19 ಪ್ರದೇಶಗಳು. ಒಟ್ಟು ಎಷ್ಟಾಯಿತು? ಭಾರತ ಸ್ವಾತಂತ್ರ್ಯಗೊಂಡು 75 ವರ್ಷ ಆಯಿತು, 75 ತಾಣಗಳು. ಈ ಥರನೂ ನೀವು ನೆನಪಿನಲ್ಲಿ ಇಟ್ಕೊಳ್ಬೋದು ಸ್ನೇಹಿತರೆ. ಸ್ನೇಹಿತರೆ ನೋಡಿರಿ, ಇನ್ನು ಈ ರಾಮ್ಸರ್ ಪ್ರದೇಶ ಅಂದ್ರೆ ಏನು ಅಥವಾ ಜೌಗು ಪ್ರದೇಶ ಅಂದ್ರೆ ಏನು ಅಂಥೇಳಿ ನಾವು ಈಗಾಗಲೇ ಒಂದು ಪಾಯಿಂಟನ್ನು ಹೇಳಿದ್ದೀನಿ. ಅದರ ಜೊತೆಗೆ ನೋಡಿ, ಭೂಮಿಯ ಮೇಲ್ಮೈ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ನಾವು ಜೌಗು ಪ್ರದೇಶವನ್ನು ನೋಡಿವಲ್ರಿ, ಭೂಮಿಯ ಮೇಲೆ ನೀರಿನಿಂದ ಆವೃತವಾಗಿರ್ತದೆ ಅಥವಾ ಅಗತ್ಯಕ್ಕಿಂತ ಹೆಚ್ಚು ನೀರು ಅಲ್ಲಿ ಸಂಗ್ರಹ ಆಗಿರ್ತದೆ. ಅಂಥ ಪ್ರದೇಶಗಳನ್ನ ನಾವೇನಂತ ಕರಿತೀವಿ? ರಾಮ್ಸರ್ ತಾಣಗಳು ಅಥವಾ ಜೌಗು ಪ್ರದೇಶಗಳು ಅಂಥೇಳಿ ಕರಿತೀವಿ. ಇವುಗಳು ಏನಪ್ಪ ಸಾಮಾನ್ಯವಾಗಿ ನೋಡಿ, ಜೌಗು ಪ್ರದೇಶ ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ನಾವೇನು ಅಂದ್ಕೊಂಡಿವಿ, ಆಹಾರದ ಬೆಳೆಗಳಾಗ್ಬೋದು, ಯಾವುದೇ ವಾಣಿಜ್ಯದ ಬೆಳೆಗಳು ಅಲ್ಲಿ ಬೆಳೆಯೋದಿಲ್ಲ, ಅದಕ್ಕಾಗಿ ಇದು ಅಷ್ಟು ಅನುತ್ಪಾದಕ ಅಂತೇಳಿ ಅಂದ್ಕೊಂಡಿರ್ತೀವಿ. ಬಟ್ ಜೀವ ವೈವಿಧ್ಯತೆಯ ದೃಷ್ಟಿಯಿಂದ ಇವು ಅತ್ಯಂತ ಸಂಪದ್ಭರಿತವಾದಂಥ ತಾಣಗಳು ಅನ್ನೋದು ನಿಮಗೆ ನೆನಪಿರಲಿ. ಇನ್ನು ಈ ರಾಮ್ಸರ್ ಪ್ರದೇಶಗಳಲ್ಲಿ ಇವುಗಳ ಇಂಪಾರ್ಟೆನ್ಸ್ ಇದು ಒಂದು ಪಾಯಿಂಟ್ ಮೇಲೆ ಗೊತ್ತಾಗ್ತದೆ ಸ್ನೇಹಿತರೆ ನಮಗೆ. ಯಾವ ಪಾಯಿಂಟು? 30ಕ್ಕಿಂತ ಹೆಚ್ಚು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳು ಈ ರಾಮ್ಸರ್ ತಾಣಗಳಲ್ಲಿ ಪೋಷಿಸಲ್ಪಟ್ಟಿರ್ತವೆ, ಅಂದರೆ ಬದುಕಿರ್ತವೆ. ಅವುಗಳನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸ್ನೇಹಿತರೆ. ಅದಕ್ಕಾಗಿ ರಾಮ್ಸರ್ ಸ್ಥಾನಗಳನ್ನು ನಾವು ಏನು ಮಾಡಬೇಕಾಗಿದೆ? ಸಂರಕ್ಷಣೆ ಮಾಡಬೇಕಾಗಿದೆ. ಯಾವುದ್ರ ಪ್ರಕಾರ? ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಅಂತಕ್ಕಂಥ ಒಪ್ಪಂದದ ಪ್ರಕಾರ ಸ್ನೇಹಿತರೆ. ಪ್ರಯುಕ್ತ ನಾವೇನು ಮಾಡಬೇಕಾಗಿದೆ? ಅವುಗಳನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಅದು ನಮ್ಮ ಜವಾಬ್ದಾರಿಯೂ ಕೂಡ ಹೌದು. ಇನ್ನು ಸ್ನೇಹಿತರೆ ನೋಡಿ, ಈ ಜೌಗು ಪ್ರದೇಶಗಳಲ್ಲಿ ಎಷ್ಟು, ಸುಮ್ಮನೆ ನಿಮ್ಮ ಮಾಹಿತಿಗಾಗಿ ನಾವಿಲ್ಲಿ ಚರ್ಚೆ ಮಾಡೋಣ. 3 ವಿಧದ ಜೌಗು ಪ್ರದೇಶಗಳು ಸ್ನೇಹಿತರೆ. ಯಾವ್ಯಾವು? ಒಳನಾಡಿನ ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್, ಮಾನವ ನಿರ್ಮಿತ ಜೌಗು ಪ್ರದೇಶಗಳು. ದೊಡ್ಡ ಅಣೆಕಟ್ಟುಗಳನ್ನು ಕಟ್ತೀವಲ್ಲ ನಾವು, ಅಲ್ಲಿ ಜೌಗು ಪ್ರದೇಶಗಳ ನಿರ್ಮಾಣ ಆದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದು ನೋಡಿ, ಹಿರಾಕುಡ್ ಪ್ರದೇಶ. ಹಿರಾಕುಡ್ ಅಣೆಕಟ್ಟು ಇದೆಯಲ್ಲ ಸ್ನೇಹಿತರೆ, ಅದು ಮಾನವ ನಿರ್ಮಿತ. ಅಲ್ಲಿ ಉಂಟಾಗಿರ್ತಕ್ಕಂತಹ ಒಂದು ರಾಮ್ಸರ್ ತಾಣ ಯಾವುದು? ಹಿರಾಕುಡ್ ಜೌಗು ಪ್ರದೇಶ ಅಂತ ಕರೀತಾರೆ. ಅದ್ರ ಜೊತೆಗೆ ಕರಾವಳಿ ಜೌಗು ಪ್ರದೇಶ. ಕರಾವಳಿ ಅಂದರೆ ನಮಗೆ ಇಮಿಡಿಯೇಟ್ ಸಮುದ್ರದ ದಂಡೆ ನೆನಪಾಗೋದು ಯಾವುದು? ಗೋವಾ ರಾಜ್ಯದಲ್ಲಿರ್ತಕ್ಕಂಥ ನಂದಾ 2022ರಲ್ಲಿ ರಾಮ್ಸರ್ ತಾಣ ಅಂತ ಹೇಳೋದು ಘೋಷಣೆಯಾಗಿದೆ. ನಂದಾ ಸರೋವರ. ಇದು ಅದಕ್ಕೆ ಒಂದು
ಎಕ್ಸಾಂಪಲ್ ಸ್ನೇಹಿತರೆ. ಇನ್ನು ಮೊದಲನೇದು ಹೇಳಿರಲ್ಲ ಸರ್ ನೀವು ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದೊಳಗೆ ಏಕೈಕ ರಾಮ್ಸರ್ ತಾಣ ಇದೆ ಸ್ನೇಹಿತರೆ, ಅದು ರಂಗನತಿಟ್ಟು ಪಕ್ಷಿಧಾಮ. ರಂಗನತಿಟ್ಟು ಪಕ್ಷಿಧಾಮ ಇದು ಮಾನವ ನಿರ್ಮಿತ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ಒಂದು ಮಾನವ ನಿರ್ಮಿತ ರಾಮ್ಸರ್ ಜೀವ ವೈವಿಧ್ಯತೆ ತಾಣ. ಇದಿಷ್ಟು ಸ್ನೇಹಿತರಿಗೆ ಗೊತ್ತಿರಲಿ. ಇದು ಒಂದು ಅತಿ ಮುಖ್ಯವಾದಂಥ ಅಂಶ ಯಾವುದಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ರಂಗನತಿಟ್ಟು ಪಕ್ಷಿಧಾಮ. ಇನ್ನು ಸ್ನೇಹಿತರು ನೋಡ್ರಿ, ಈ ನಾನು ಈಗಾಗಲೇ ಹೇಳಿದಂತೆ ಈ ರಾಮ್ಸರ್ ಪ್ರದೇಶಗಳಲ್ಲಿ ಅಥವಾ ಜೀವ ವೈವಿಧ್ಯತೆಯ ತಾಣಗಳಲ್ಲಿ ವಿಶೇಷವಾಗಿ ಫೋಕಸ್ ಮಾಡಿ ನಾವು ಕರ್ನಾಟಕದ ದೃಷ್ಟಿಯಿಂದ ನೋಡಬೇಕಾದ್ರೆ ರಂಗನತಿಟ್ಟು ಪಕ್ಷಿಧಾಮ ಅಲ್ಲಿ ನಾನು ಈಗಾಗಲೇ ಹೇಳಿದೆ 30%ಕ್ಕಿಂತ ಹೆಚ್ಚು ಅಳಿವಿನ ಅಂಚಿನಲ್ಲಿರುವಂಥ ಪ್ರಭೇದಗಳು ಅಲ್ಲಿ ಬದುಕಿರ್ತವೆ ಅಥವಾ ಅಲ್ಲಿ ವಾಸ ಮಾಡ್ತಿರ್ತವೆ. ಅಂಥವುಗಳನ್ನು 4 ಎಕ್ಸಾಂಪಲ್ ತೆಗೆದುಕೊಂಡಿದ್ದೀವಿ ಸ್ನೇಹಿತರೆ. ಹಾಗಾದರೆ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಜೀವಿಗಳು ಯಾವುವು ಅಂತ ಹೇಳಿ ಪ್ರಶ್ನೆ ಬರ್ಬೋದು. ಚಿತ್ರಗಳ ಮುಖಾಂತರ ತಮಗೆ ನಾವು ವಿವರಿಸಲಿಕ್ಕೆ ಇಲ್ಲಿ ಜಸ್ಟ್ ಅವುಗಳ ಹೆಸರನ್ನು ನೆನಪಿಟ್ಟರೆ ಸಾಕು ಪರೀಕ್ಷಾ ದೃಷ್ಟಿಯಿಂದ. ಸ್ನೇಹಿತರೆ ನೋಡಿ, ಬಂಗಾಳದ ಟೈಗರ್ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದು ಎಲ್ಲಿರ್ತದೆ ಅಂದರೆ ಸುಂದರ್ಬನ್ ಕಾಡುಗಳು, ಸುಂದರ್ಬನ್ಸ್. ಈ ಸುಂದರ್ಬನ್ಸ್ ಅನ್ನೋದು ಸ್ನೇಹಿತರೆ ಒಂದು ರಾಮ್ಸರ್ ತಾಣ, ಅಲ್ಲಿರ್ತಕ್ಕಂಥ ಬಂಗಾಳ ಟೈಗರ್. ಅದ್ರ ಜೊತೆಗೆ ಕೃಷ್ಣ ಮೃಗ ನೋಡಿರ್ಬೋದು, ಜಿಂಕೆ ಜಾತಿಯ ಪ್ರಾಣಿ. ಈ ಕೃಷ್ಣ ಮೃಗ ಅಂದ ತಕ್ಷಣ ನಮ್ಗೆ ಸಲ್ಮಾನ್ ಖಾನ್ ಅವ್ರದ್ದು ನೆನಪಾಗುತ್ತೆ. ಕೋಲಾರದ ಕೆಂಪು ಮೂತಿಯ ಬ್ಯಾಟ್ ಅಂದರೆ ಸ್ನೇಹಿತರೆ ಬಾವಲಿ, ಕೆಂಪು ಮುಖದ ಬಾವಲಿ. ಇದು ಸಹಿತ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಜೀವಿ. ಇವುಗಳು ಜೀವ ವೈವಿಧ್ಯ ತಾಣಗಳಾದಂಥ ರಾಮ್ಸರ್ ಪ್ರದೇಶಗಳಲ್ಲಿ ವಾಸವಾಗಿರ್ತವೆ. ಅದ್ರ ಜೊತೆಗೆ ಮತ್ಯಾವುದು, ಕಾಡು ನಾಯಿ. ನಾವು ಊರಾನ್ ನಾಯಿ ನೋಡೀವಿ, ಇದು ಕಾಡು ನಾಯಿ ಸ್ನೇಹಿತರೆ. ಅದರ ಜೊತೆಗೆ ಸಿಂಗಳಿಕ, ಮಂಗನ ಜಾತಿಯ ಸೇರಿದ ಒಂದು ಪ್ರಾಣಿ ಸಿಂಗಳಿಕ. ಅದರ ಜೊತೆಗೆ ರಣಹದ್ದುಗಳು. ಪಕ್ಷಿ ಪ್ರಭೇದಗಳಲ್ಲಿ ಯಾವ ಬರ್ತವೆ ಅಂತಂದರೆ ಎಂಡೇಂಜರ್ಡ್ ಅಂದರೆ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳು ಯಾವುವು ಅಂದರೆ ರಣಹದ್ದುಗಳು, ಕುಣಿದಾಡುವ ಕಪ್ಪೆಗಳು. ಸ್ನೇಹಿತರೆ, ಕರ್ವಾಲೋ ಅಂತೇಳಿ ಒಂದು ಪುಸ್ತಕ ಇದೆ, ಯಾರ್ದು, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಅದರಲ್ಲಿ ಈ ಹಾರುವ ಕಪ್ಪೆಗಳು ಮತ್ತು ಕುಣಿದಾಡುವ ಕಪ್ಪೆಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ಕಾಡಿನ ಪ್ರದೇಶದ ಒಂದು ಸಂಪೂರ್ಣ ಮಾಹಿತಿಯನ್ನು ಅವರು ಬರೆದಿದ್ದಾರೆ. ಮಾನ್ಯ ಪೂರ್ಣಚಂದ್ರ ತೇಜಸ್ವಿ ಅವರು ಅವ್ರ ಪುಸ್ತಕವನ್ನು ಸಹಿತ ತಾವು ಓದಿದರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ. ಇದು ಹಾರುವ ಅಥವಾ ಕುಣಿದಾಡುವ ಕಪ್ಪೆಗಳು ಸ್ನೇಹಿತರೆ, ಅದು ಸಹಿತ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಭೇದ. ಅದರ ಜೊತೆಗೆ ಒಂದು ಕೊಂಬಿನ ರೈನೋಸಾರ್, ಇದು ಸಹಿತ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಪ್ರಭೇದ. ಇನ್ನು ಸ್ನೇಹಿತರೆ ನೋಡಿ, ಭಾರತ ದೇಶಕ್ಕೆ ಸಂಬಂಧಪಟ್ಟಂಗೆ ರಾಮ್ಸರ್ ಪ್ರದೇಶಗಳನ್ನ ಈಗಾಗಲೇ ಹೇಳಿದೆ. 1981ರಲ್ಲಿ 2 ಪ್ರದೇಶಗಳನ್ನು ರಾಮ್ಸರ್ ತಾಣಗಳು ಅಂಥೇಳಿ ಗುರುತಿಸಿದ್ದಾರೆ. ಅವು ಯಾವುವು ಅಂತ ಕೇಳಿದರೆ, ಮೊದಲನೇದು ಚಿಲಿಕಾ ಸರೋವರ. ಯಾವ ರಾಜ್ಯದಲ್ಲಿದೆ? ಒರಿಸ್ಸಾದ ಚಿಲಿಕಾ ಸರೋವರ ಮೊದಲನೇದು. ಕೇವಲಾದೇವ ಅಥವಾ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್. ಇದು ಸಹಿತ ಮೊಟ್ಟ ಮೊದಲ ರಾಮ್ಸರ್ ತಾಣಗಳ ಏನು ಭಾರತ ದೇಶದಲ್ಲಿ ಘೋಷಿಸಿದ್ರಲ್ಲ ಅದರಲ್ಲಿರ್ತಕ್ಕಂಥ 2 ಹೆಸರುಗಳು, ಎರಡನ್ನೂ ಒಟ್ಟಾಗಿಯೇ ಘೋಷಣೆ ಮಾಡಿದರು. ಚಿಲಿಕಾ ಸರೋವರ ಒರಿಸ್ಸಾ ರಾಜ್ಯದಲ್ಲಿದೆ. ಕಿಯೋಲಾಡಿಯೋ ಅಥವಾ ಕೇವಲಾದೇವ ರಾಷ್ಟ್ರೀಯ ಉದ್ಯಾನವನ ಇದು ರಾಜಸ್ಥಾನದಲ್ಲಿದೆ. ಇವೆರಡು ಪ್ರದೇಶಗಳನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ಮನನ ಮಾಡಿಕೊಳ್ಬೇಕು ಸ್ನೇಹಿತರೆ. ಇನ್ನು ಈ ಪರೀಕ್ಷಾ ದೃಷ್ಟಿಯಿಂದ ನೋಡ್ತಾ ಹೋದಾಗ ಯಾವುದೇ ಒಂದು ಕಾನ್ಸೆಪ್ಟ್ ಟಾಕಿಗೆ ಬಂದಾಗ ಅತಿ ದೊಡ್ಡದು ಯಾವುದು, ಅತಿ ಚಿಕ್ಕ ಪ್ರದೇಶ ಯಾವುದು ಅನ್ನುವಂಥವು ಸಹಿತ ಭಾಳ ಪ್ರಮುಖ ವಿಷಯಗಳಾಗ್ತವೆ. ಅದರ ಜೊತೆಗೆ ತಮಗೆ ಗೊತ್ತಿರಲಿ, ಹಿಮಾಚಲ ಪ್ರದೇಶದ ರೇಣುಕಾ ವೆಟ್ಲ್ಯಾಂಡ್, ಹಿಮಾಚಲ ಪ್ರದೇಶದ ರೇಣುಕಾ ವೆಟ್ಲ್ಯಾಂಡ್ ಅನ್ನುವಂಥದ್ದು ಅತಿ ಚಿಕ್ಕ ಜೌಗು ಪ್ರದೇಶ. ಇದರ ವಿಸ್ತೀರ್ಣ ಎಷ್ಟಿದೆ ಅಂತ ಸ್ನೇಹಿತರೆ 0.2
0.2 ಕಿಲೋಮೀಟರ್ ಸ್ಕ್ವೇರ್ ಇದೆ ಸ್ನೇಹಿತರೆ. ಅದರ ಜೊತೆಗೆ ಭಾರತ ದೇಶದ ಅತಿ ದೊಡ್ಡ ರಾಮ್ಸರ್ ತಾಣ ಯಾವುದು ಅಂತಂದರೆ, ಈಗಾಗಲೇ ನಾ ಹುಲಿಯ ಚಿತ್ರವನ್ನು ತೋರಿಸಿದ್ನಲ್ಲ ಸ್ನೇಹಿತರೆ, ಹುಲಿಯ ಚಿತ್ರ. ಯಾವ ಹುಲಿ ಅದು? ಬಂಗಾಳದ ಹುಲಿ. ಯಾವ ಪ್ರದೇಶದಲ್ಲಿದೆ? ಸುಂದರಬನ್ ಕಾಡುಗಳು ಅಂತ ನಾವೇನು ಕರಿತೀವಲ್ಲ ಸ್ನೇಹಿತರೆ, ಸುಂದರಬನ್ ರಾಮ್ಸರ್ ತಾಣ ಭಾರತ ದೇಶದ ಅತಿ ದೊಡ್ಡ ರಾಮ್ಸರ್ ತಾಣ ಆಗಿದೆ ಸ್ನೇಹಿತರೆ. ತಮಗೆ ಅದು ಗೊತ್ತಿರಲಿ. ಈ ಪ್ರದೇಶ ಈವನ್ ಬಾಂಗ್ಲಾದೇಶಕ್ಕೂ ಹಂಚಿ ಹೋಗಿದೆ, ತಮಗೆ ಗೊತ್ತಿರಲಿ. ಇನ್ನು ಈ ಸುಂದರಬನ್ ವೆಸ್ಟ್ಲ್ಯಾಂಡ್ ಇಲ್ಲಿದೆ ನೋಡಿ ಸ್ನೇಹಿತರೆ, ಭಾರತ ದೇಶದ ಪೂರ್ವ ಭಾಗದಲ್ಲಿ ಇದು ಸ್ನೇಹಿತರೆ. ನೋಡ್ರಿ, ನಾವಿಲ್ಲಿ ಹೇಳ್ತಾ ಇದ್ದೀವಲ್ಲ, ಮಾನವ ನಿರ್ಮಿತ, ಕರಾವಳಿ ಮತ್ತು ಇನ್ಲ್ಯಾಂಡ್, ಈ 3 ಭಾಗಗಳಲ್ಲಿ ಇದು ಯಾವುದು ಬರ್ತದೆ ಅಂತಂದರೆ ಕರಾವಳಿ, ಮರೈನ್, ಕರಾವಳಿ ಜೌಗು ಪ್ರದೇಶ. ಇದು ಕರಾವಳಿ ಜೌಗು ಪ್ರದೇಶ ಸ್ನೇಹಿತರೆ. ಯಾವಾಗ ಡಿಕ್ಲೇರ್ ಆಯಿತು? ಜನವರಿ 30, 2019ನೇ ಸಾಲಿನಲ್ಲಿ. ಭಾಳ ತೀಕ್ಷ್ಣ, ಭಾಳ ನಿಮ್ಮನ್ನು ಟೆಸ್ಟ್ ಮಾಡಬೇಕಂತ ಅನಿಸಿದಾಗ ಡಿಕ್ಲೇರ್ ಆದ ವರ್ಷನೂ ಕೇಳ್ಬೋದು ಸ್ನೇಹಿತರೆ. ಸಾಮಾನ್ಯವಾಗಿ ಅದು ಸಹಿತ ತಮಗೆ ನೆನಪಿನಲ್ಲಿ ಇರಲಿ. ಇನ್ನು ಈ ವೆಟ್ಲ್ಯಾಂಡಿಗೆ ಸಂಬಂಧಪಟ್ಟಂಗೆ ಒಟ್ಟು ಎಷ್ಟಿದ್ದಾವೆ? 75 ವೆಟ್ಲ್ಯಾಂಡ್ಗಳು ಭಾರತ ದೇಶದಲ್ಲಿದ್ದಾವೆ. ಆ 75ರಲ್ಲಿ ಅತಿ ಹೆಚ್ಚು ಹೊಂದಿರತಕ್ಕಂಥ ರಾಜ್ಯ ಯಾವುದು? ತಮಿಳುನಾಡು. ತಮ್ಮ ಗಮನಕ್ಕಿರಲಿ, ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಅಂಶ ಅದು. ಅದರ ನಂತರ ಉತ್ತರ ಪ್ರದೇಶ 10 ಜೌಗು ಪ್ರದೇಶಗಳನ್ನು ಹೊಂದಿ 2ನೇ ಸ್ಥಾನದಲ್ಲಿ ಇದೆ ಸ್ನೇಹಿತರೆ. ಕರ್ನಾಟಕವನ್ನು ಫೋಕಸ್ ಮಾಡಿ ನೋಡೋದಾದ್ರೆ, ಕರ್ನಾಟಕದಲ್ಲಿ ಎಷ್ಟು ಅದಾವೆ ಅಂಥೇಳಿ ನಾವು ಲೆಕ್ಕ ಮಾಡಿದರೆ, ಕರ್ನಾಟಕದಲ್ಲಿ ಕೇವಲ 1 ಜೌಗು ಪ್ರದೇಶ ಸ್ಥಾನ ಇದೆ. ಅದು ನಾನು ಮೊದಲೇ ಹೇಳಿದಂತೆ ರಂಗನತಿಟ್ಟು ಪಕ್ಷಿಧಾಮ, ಪಕ್ಷಿ ಕಾಶಿ ಅಂತ ನಾವು ಕರಿತೀವಲ್ಲ, ಅದು ಏಕೈಕ ರಾಮ್ಸರ್ ಪ್ರದೇಶ. ಇದು ಕರ್ನಾಟಕದಲ್ಲಿ ಯಾವುದು? ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದ ಏಕೈಕ ರಾಮ್ಸರ್ ಪ್ರದೇಶ ಆಗಿದೆ. ಯಾವಾಗ ಅಂತಂದರೆ ಆಗಸ್ಟ್ 3, 2022ರಲ್ಲಿ ಇದನ್ನು ಘೋಷಣೆ ಮಾಡಿದ್ದಾರೆ. ರೀಸೆಂಟಾಗಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಸ್ನೇಹಿತರೆ. ಇದು ಪರೀಕ್ಷಾ ದೃಷ್ಟಿಯಿಂದ ತಾವು ಅತ್ಯಂತ ಗಮನವಿಟ್ಟು ನೀವು ಇದನ್ನು ನೋಟ್ ಮಾಡ್ಕೋಬೇಕು. ಇನ್ನು ಈ ರಂಗನತಿಟ್ಟು ಪಕ್ಷಿಧಾಮದ ಬಗ್ಗೆ ಒಂದು ಸ್ವಲ್ಪ ಹೈಲೈಟ್ ಮಾಡೋಣ ಸ್ನೇಹಿತರೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಏಕೈಕ ರಾಮ್ಸರ್ ಪ್ರದೇಶ ಆಗಿರೋದ್ರಿಂದ ಒಂದೆರಡು ಅಂಶಗಳನ್ನು ಇಲ್ಲಿ ಹೆಚ್ಚಿಗೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ರಂಗನತಿಟ್ಟು ಪಕ್ಷಿಧಾಮವನ್ನು ಏನಂತ ಕರೀತಾರೆ ಸ್ನೇಹಿತರೆ? ಪಕ್ಷಿ ಕಾಶಿ ಅಂಥೇಳಿ ಕರೀತಾರೆ. ಪಕ್ಷಿ ಕಾಶಿ ಹೆಸರು ಸಲೀಂ ಅಲಿ. ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವ್ರ ಹೆಸರನ್ನು ನಮಗೆ ನೆನಪು ಬರ್ಬೋದಲ್ಲ ಸ್ನೇಹಿತರೆ. ಅದರ ಆಧಾರದ ಮೇಲೆ ಪಕ್ಷಿಗಳ ಬಗ್ಗೆ ವಿಶೇಷವಾಗಿ ರಿಸರ್ಚ್ ಮಾಡಿದವರು, ಸ್ಟಡಿ ಮಾಡಿದವರು, ಅಧ್ಯಯನ ಮಾಡಿದವರು ಸಲೀಂ ಅಲಿ, ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರು. ಅದರ ಗುರುತಿಗಾಗಿ ಪಕ್ಷಿ ಕಾಶಿ ಅಂತೇಳಿ ಅದನ್ನು ಕರೀತಾರೆ. ಇದು ಎಲ್ಲಿದೆ ಅಂತಂದರೆ ಮಂಡ್ಯ ಜಿಲ್ಲೆಯಿದೆ. ಇಂಥವೆಲ್ಲ ಮೊದಲು ಕೇಳ್ತಾ ಇದ್ರು ಸ್ನೇಹಿತರೆ, ಯಾವ ಜಿಲ್ಲೆಯಲ್ಲಿದೆ ಇದು ಅಂಥೇಳಿ. ಬಟ್ ಆ ಥರ ಕೇಳುವಂಥ ಸಾಧ್ಯತೆ ಈಗ ಬಹಳಷ್ಟು ಕಡಿಮೆ ಇದೆ. ಅದರ ಹಿನ್ನೆಲೆಯನ್ನು ಕೇಳ್ಬೋದು ಅಥವಾ ಇನ್ನೂ ಸ್ವಲ್ಪ ಡೀಪಾಗಿ ಪ್ರಶ್ನೆಗಳು ಬರ್ಬೋದು ಸ್ನೇಹಿತರೆ. ಇದರ ಒಟ್ಟು ಪ್ರದೇಶ ಎಷ್ಟಿದೆಪ್ಪ ಅಂತಂದ್ರೆ 517.7 ಹೆಕ್ಟೇರ್. ಯಾವತ್ತಿದ್ರೂ ವಿಸ್ತೀರ್ಣವನ್ನು ಹೆಕ್ಟೇರ್ಗಳಲ್ಲೇ ಗುರುತಿಸ್ತಾರೆ. ಅದು ತಮ್ಮ ಗಮನಕ್ಕೆ ಇರಲಿ ಸ್ನೇಹಿತರೆ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ. ಇಲ್ಲಿ ನಮ್ಮ ಸಮೀಪದ್ದು ನಾನು ಈಗಾಗಲೇ ಹೇಳಿದ್ನಲ್ಲ, ನಂದಾ ಸರೋವರ ಇದೆ ಗೋವಾದಲ್ಲಿ. ಅದು ಗೋವಾದ ಏಕೈಕ ರಾಮ್ಸರ್ ತಾಣ ಸ್ನೇಹಿತರೆ. ನೋಡ್ರಿ, ಈ ರಂಗನತಿಟ್ಟು ಪಕ್ಷಿಧಾಮ ಇದೆಯಲ್ಲ, ಇಲ್ಲಿನ ವಿಶೇಷತೆ ಏನು? ನಾನು ಈಗಾಗಲೇ ಹೇಳಿದೆ, 30%ಕ್ಕಿಂತ ಹೆಚ್ಚು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳಲ್ಲಿ ವಾಸವಾಗಿರ್ತವೆ. ಯಾವ್ಯಾವು? ಸಾಮಾನ್ಯವಾಗಿ ನೋಡ್ರಿ, ಇಲ್ಲಿ 170ಕ್ಕಿಂತ ಹೆಚ್ಚು ಪಕ್ಷಿ ಪ್ರಭೇದಗಳು ಕಂಡು ಬರ್ತವೆ. 2016ರಿಂದ ಸ್ನೇಹಿತರೆ 2021ರವರೆಗೆ 5 ವರ್ಷಗಳ ಕಾಲ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ ರಾಮ್ಸರ್ ತಾಣಕ್ಕೆ ಇದನ್ನು ಸೇರ್ಪಡೆ ಮಾಡಿದ್ದಾರೆ. ವೆಬ್ಸೈಟಲ್ಲಿನೂ ನೀವು ಚೆಕ್ ಮಾಡಿ ನೋಡಬಹುದು. ಇಲ್ಲಿ 170ಕ್ಕಿಂತ ಹೆಚ್ಚು ಅಂದರೆ ಸುಮಾರು 200 ಪ್ರಭೇದಗಳು ಪಕ್ಷಿಗಳಲ್ಲಿ ಕಂಡು ಬರ್ತವೆ. ಸಾಮಾನ್ಯವಾಗಿ ಯಾವುವು ನೋಡಿ, ಬಣ್ಣದ ಕೊಕ್ಕರೆ. ಸಾಮಾನ್ಯವಾಗಿ ಕೊಕ್ಕರೆ ಬಿಳಿ ಬಣ್ಣದಿರ್ತದೆ. ಇಲ್ಲಿ ಕಲರ್ಡ್
ಬಣ್ಣದ ಕೊಕ್ಕರೆ ಇದು ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಪಕ್ಷಿ. ಇದು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಇರುವಂಥದ್ದು. ಅದರ ಜೊತೆಗೆ ಇನ್ನೊಂದು ನೋಡಿ ಸ್ನೇಹಿತರೆ, ಸಿಳೆಬಾತು, ಅದರ ಜೊತೆಗೆ ಹೆಜ್ಜಾರ್ಲೆ, ಇದು ರಂಗನತಿಟ್ಟು ಪಕ್ಷಿಧಾಮದಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪಕ್ಷಿ. ಇದರ ಮೂತಿ ಇರ್ತದಲ್ಲ ಸ್ನೇಹಿತರೆ, ಭಾಳಷ್ಟು ಅಗಲವಾಗಿರ್ತದೆ. ಅದರ ಜೊತೆಗೆ ಮಿಂಚುಳ್ಳಿ, ಬೆಳ್ಳಕ್ಕಿ, ಅದರ ಜೊತೆಗೆ ನೀರು ಕಾಗೆಗಳನ್ನ ನಾವು ನೋಡಿದ್ದೀವಿ. ಕರಿ ಕಾಗೆ ಗೊತ್ತು ನಮ್ಗೆ, ನೀರು ಕಾಗೆ ಇದು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪಕ್ಷಿ. ಅದರ ಸಂರಕ್ಷಣೆ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ರಾಮ್ಸರ್ ತಾಣಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಭಾರತ ದೇಶದ ರಾಮ್ಸರ್ ತಾಣಗಳಿಗೆ ಸಂಬಂಧಪಟ್ಟಂಗೆ. ಭಾರತ ದೇಶದ 75 ತಾಣಗಳು, ಒಟ್ಟು 75 ತಾಣಗಳಿದಾವಲ್ಲ, 75 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕು. ಆ 75 ತಾಣಗಳ PDF ಅನ್ನು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು PDF ಅನ್ನು ನಾವು ಹಾಕ್ತೀವಿ. ತಾವು ಅಲ್ಲಿ ಜಾಯಿನ್ ಆಗಿ ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಅವುಗಳ ತಯಾರಿಯನ್ನು ಮುಂದುವರಿಸ್ಬೋದು. ಸ್ನೇಹಿತರೆ, ಟಾರ್ಗೆಟ್ ಕೋಚಿಂಗ್ ಬೆಳಗಾವಿ ಟೆಲಿಗ್ರಾಮ್ ಗ್ರೂಪ್ಗೆ ಆ್ಯಡ್ ಆಗಿ. ಇನ್ನು ಜಗತ್ತಿನಲ್ಲಿ ಅತಿ ದೊಡ್ಡ, ಇದು ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ ತಮ್ಮ ಗಮನಕ್ಕಿರಲಿ, ಜಗತ್ತಿನಲ್ಲಿ ಅತಿ ದೊಡ್ಡ ವೆಟ್ಲ್ಯಾಂಡ್, ಜಗತ್ತಿನಲ್ಲಿ ಅತಿ ಹೆಚ್ಚು ವಿಸ್ತೀರ್ಣವುಳ್ಳಂಥ ವೆಟ್ಲ್ಯಾಂಡ್ ಯಾವುದಪ್ಪ ಅಂತಂದರೆ ಬ್ರೆಜಿಲ್ ದೇಶದ ರಿಯೋ ನಿಗರೋ ಅಂತೇಳಿ, ರಿಯೋ ನೆಗರೋ. ಇದು ತಮ್ಮ ಗಮನಕ್ಕಿರಲಿ. ಯಾವಾಗ ಘೋಷಣೆ ಆಯಿತು? 2018ರಲ್ಲಿ ಅನ್ನುವಂಥ ಒಂದು ಮಾಹಿತಿಯೊಂದಿಗೆ. ಸ್ನೇಹಿತರೆ, ಇವತ್ತು ರಾಮ್ಸರ್ ತಾಣಗಳು ಅಂತಕ್ಕಂಥ ಒಂದು ವಿಷಯದ ಮೇಲೆ ಚರ್ಚೆ ಮಾಡಿದ್ದೀವಿ. ಪ್ರತಿ ವಾರಕ್ಕೆ ಒಂದು ಸಾರಿ ನಾವು ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ಬರ್ತೀವಿ. ಯಾವ ಕಾನ್ಸೆಪ್ಟ್ ಮಾಡಬೇಕು ಅನ್ನೋದನ್ನು ತಾವೇ ಏನಾದರೂ ನಮಗೆ ಕಮೆಂಟಲ್ಲಿ ಪೋಸ್ಟ್ ಮಾಡಿದ್ರೆ ನಾವು ಅದರ ಮೇಲೆ ಮತ್ತೆ ನಾವು ಸ್ಟಡಿ ಮಾಡಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬರ್ತೀವಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ.